ಮನಸ್ಸಿನ ಮೈಲಿಗೆಯನ್ನು ತೊಳೆಯುವುದಕ್ಕೆ ಏನು ಹೇಳಿರು ಅಂತ ಕೇಳಿದ್ರೆ ಅನುಭಾವಿಗಳ ಮಾತುಗಳು ಅಂತ ಕರೆದ್ರು. ಯುವಕ ಪುಣ್ಯಾತ್ಮರೇ ಈ ಲೋಕದೊಳಗ ಚಂದ್ರ ಲೋಕಕ್ಕೆ ಹೋಗ್ಲಿಕ್ಕೆ ಕಂಡು ಬಂದಾರ, ಮಂಗಳ ಲೋಕಕ್ಕೆ ಹೋಗಿ ಬಂದಾರ. ಇದನ್ನೆಲ್ಲ ವಿಜ್ಞಾನಿಗಳ ಕಂಡಿಡ್ದಾರ. ದೇವಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನ ಇಲ್ಲಿ ಪರ್ಯಂತರವಾಗಿ ಯಾರಿಗೂ ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಾಧನೆಯನ್ನ ಸಾಧಿಸಿ ದೇವನ ಲೋಕಕ್ಕೆ ಕರೆದುಕೊಂಡು ಹೋಗಿರತಕ್ಕಂಥ ದಿವ್ಯ ಪುರುಷರು, ವಿಭೂತಿ ಪುರುಷರಾರಿದ್ದರೆ ಅವರೇ ಪುಣ್ಯಾತ್ಮರ ಸದ್ಗುರುಗಳು, ಅವರೇ ಜ್ಞಾನ ಮೂರ್ತಿಗಳು ಅಂತೂ ಮಾತು ಬರೀತಾರೆ. ಅವರಿಗೆ ದಾರ್ಶನಿಕರು ಅಂತ ಕರೀತಾರೆ, ಯುಗದ ಪುರುಷರು ಅಂತ ಕರೀತಾರೆ. ಅದಕ್ಕೆ ಅವ್ರೇನ್ ಮಾಡ್ತಾರತ್ತ ಕೇಳಿದ್ರೆ ಬಂಧುಗಳೇ, ತಾಯಿ ಮನೆಯೊಳಗ ತೊಟ್ಟಿಲನ್ನು ಕಟ್ಟುತ್ತಾಳ. ಆ ತೊಟ್ಟಿಲದೊಳಗೆ ತನ್ನ ಮಗುವನ್ನು ಮಲಗಿರಿಸ್ತಾಳ. ಮಲಗಿಸಿ ಕೈಯೊಳಗೆ ಹಗ್ಗ ತಗೊಂಡು ತಾನು ತೆಳಗೆ ಕೂತ್ಕೊಂಡು ಜೋಗುಳವನ್ನು ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳ. ಆ ಮಗುವಿಗೆ ಯಾರ ಹಾಡೋನು ಬೇಕಾಗಿಲ್ಲ, ತಾಯಿ ಜೋಗುಳಿದ್ರೆ ಮಾತ್ರ ಆ ಮಗು ನಿದ್ರೆಗೆ ಜಾರ್ತದ. ಆ ಮಗುವಿನನ್ನು ಮಲಗಿಸ್ಬೇಕಂತ ತಿಳ್ಕೊಂಡು ಆ ತಾಯಿ ಹಗ್ಗ ತಗೊಂಡು ತೂಕಂತ ಜೋಗಳ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ, ತಾನು ಮಾತ್ರ ತೆಳಗು ಕೂತಿರ್ತಾಳೆ. ಹಂಗ ಈ ಭವ್ಯ ಪರಂಪರೆಯ ಈ ಭಾರತ ದೇಶದಲ್ಲಿ ಅಧ್ಯಾತ್ಮ ಕ್ಷೇತ್ರ ಎಷ್ಟು ಶ್ರೀಮಂತ ಐತಿ ಅಂತ ಕೇಳಿದ್ರ ಬಂಧುಗಳೇ, ಈ ಸತ್ಸಂಗ ಅಂತಕ್ಕಂಥ ತೊಟ್ಟಿಲನ್ನ ಕಟ್ಟಿ ಅಧ್ಯಾತ್ಮ ಅಂತಕ್ಕಂಥ ಜೋಗುಳನ್ನ ಹಾಡ್ತಕ್ಕಂಥ ಗುರು ಅಂತಕ್ಕಂಥ ತಾಯಿ ಯಾವ ಮಗುವಿಗೆ ಮಲಗಿಸ್ಬೇಕು ಅಂತ ತಿಳ್ಕೊಂಡ ಆ ತಾಯಿದ ಬಯಕೆ ಐತಿ ಅಂತ ಕೇಳಿದ್ರ, ಹಂಬಲ್ ಐತಿ ಅಂತ ಕೇಳಿದ್ರ, ಇಚ್ಛಾ ಐತಿ ಅಂತ ಕೇಳಿದ್ರ ಮನಸ್ಸೆಂಬ ಮಗುವನ್ನು ಮಲಗಿಸ್ಬೇಕು. ಆ ತಾಯಿದ ತನ್ನ ಮಗನ ಮಲಗಿಸ್ಬೇಕಂತ ಹೆಂಗ ಜೋಗಳ ಹಾಡಾಕತ್ತಾಳ ಸದ್ಗುರು ಅಂತಕ್ಕಂಥ ತಾಯಿ. ಈ ಲೋಕದೊಳಗ ಬಂಧುಗಳೇ ಎಲ್ಲರೂ ನಮ್ಮನ್ನ ಕೈ ಬಿಟ್ಟರು ಕೂಡ ಸದ್ಗುರು ಮಾತ್ರ ನಮ್ಮನ್ನ ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಆ ಭಗವಂತ ಸದ್ಗುರುನಾಥ ಒಮ್ಮೆ ಬಂದು ಕೈ ಹಿಡದಂದ್ರ, ಬಹುತೇಕ ನೀವೆಲ್ಲ ನಾಳೆ ಪುಣ್ಯಾತ್ಮರ ಮಕ್ಕಳನ್ನ ಕರ್ಕೊಂಡು ಈ ಜಾತ್ರೆ ಒಳಗೆ ಬರ್ತೀರಿ, ತೊಟ್ಲ ನೋಡ್ತೀರಿ, ಏನೋ ಚಕ್ರ ನೋಡ್ತಿರ್ತೀರಿ, ತಿಂಡಿ ತಿನಿಸುಗಳನ್ನು ನೋಡ್ತಿರ್ತೀರಿ. ಆ ಮಗುವಿನ ಕರ್ಕೊಂಡು ಹೋಗೋ ಕಾಲಕ್ಕೆ ಮಗುವಿಗೆ ಏನಂತೀರಿ, ನನ್ನ ಕೈಗೆ ಹಚ್ಚಿಡಿ ಆನಿ, ನನ್ನ ಕೈಗೆ ಹಚ್ಚಿಡಿ ಅಂತ ಹೇಳ್ತೀರಿ. ಆ ಮಗು ಏನ್ ಮಾಡ್ತದ, ನಿಮ್ ಕೈ ಹಿಡಿದಿರ್ತದ. ಖರೆ ಮಗು ಸಣ್ಣದ, ವಸ್ತುವಿನ ಮೇಲೆ ಪ್ರೀತಿ ಇರ್ತದ ಮಗುವಿಂದ. ತೊಟ್ಲ ನೋಡ್ತದ, ಚಕ್ರ ನೋಡ್ತದ, ತಿನಿಸುಗಳನ್ನು ನೋಡಿದಾಗ ತಾಯಿ ಕೈ ಬಿಟ್ಬಿಡ್ತದ. ತಾಯಿ ಕೈ ಬಿಟ್ಟಾಗ ತಾಯಿ ನನ್ನ ಮಗನ ಕೈ ಹಿಡದತಿ ಇಲ್ಲೋ ಆಲೋಚನೆ ಇರುವುದಿಲ್ಲ. ಬಾಜಾರ್ ಎಲ್ಲ ತಿರುಗುತ್ತಾಳ, ಕೊನೆಗೆ ಮಗುವಿನ ನೆನಪಾಗಿ ಬಿಡ್ತದಲ್ಲ, ನನ್ನ ಮಗ ಎಲ್ಲಿ ಉಳಿತು, ನನ್ನ ಮಗ ಎಲ್ಲಿ, ಅವಾಗ ಲೆಕ್ಕಕ್ಕೆ ಬರ್ತದ. ನಾವು ಭಾಳ ಜಾತ್ರೆಯಾಗ ಎಲ್ಲಿ ಪುರಾಣದಾಗ ಹೋದಾಗ ನೋಡಿ, ಯಾರದ ಮಗು ಐತ್ ನೋಡ್ರಿ ಇಲ್ಲಿ ಸ್ಟೇಜ್ ಮೇಲೆ ತಂದಿಟ್ಟಿದ್ದು ವೈರಿ ಅಂತಾರ. ಮಕ್ಕಳೇನು ಭಾಳ ಇರೋದಿಲ್ಲ, ಒಂದೊಂದು ಇರ್ತಕ್ರೆ ಅವು ಕಳ್ಕೊಳತ್ತಾವ. ಅವಾಗ 12-15 ಹಡಿತಿದ್ರು, ಅವು ಯಾವ ಕಳೆದಿಲ್ಲ ಅವು. ಕರೆ ಈಗ ಒಂದೊಂದು ಇದ್ದುದಕ್ಕೆ ಕಳಿಲೆಕ್ಕತ್ತೇವ್. ಅಂದ್ರೆ ನಾವು ಆ ಲೋಕದಾಗ ಇಲ್ಲಂತ, ಮಕ್ಕಳ ಮೇಲೆ ಸಹಿತ ನಮ್ದು ಲಕ್ಷ್ಯ ಇಲ್ಲ. ಅವಾಗ ಬಂಧುಗಳೇ ಆ ತಾಯಿಗೆ ಆಲೋಚನೆ ಬಂದ್ಬಿಡ್ತದ, ನನ್ನ ಮಗ ಕೈಯ ನಂದು ಹಿಡಿ ಅಂತ ಹೇಳಿನಿ. ಆ ಮಗುವಿಗೆ ಈ ಜಗತ್ತಿನ ವಸ್ತುಗಳನ್ನು ನೋಡಿ, ಆಟದ ವಸ್ತುಗಳನ್ನು ನೋಡಿ, ತಿನಿಸುಗಳನ್ನು ನೋಡಿ ಮಗು ಏನ್ ಮಾಡೈತೆ, ನನ್ನ ಕೈ ಬಿಟ್ಟು ಅದರೊಳಗೆ ಮಯ ಆಗೈತಿ, ಅದರಾಗ ಲೀನ ಆಗಿಬಿಟ್ಟದ. ನಾನೇ ಮಗುವಿನ ಕೈ ಹಿಡಿದು ಬಿಟ್ರ ಆ ತಾಯಿ ಬಂದು ಮಗುವಿನ ಕೈ ಗಚ್ಚಿ ಹಿಡಿದ ಬಳಕ ಮಗ ಕಳ್ಕೊಲಿಲ್ಲಂತ. ನಾವ ಗುರುಗಳ ಕೈ ಹಿಡಿದಾಗ, ದೇವ್ರ ಕೈ ಹಿಡಿದಾಗ ನಾವು ಬಿಡ್ತೀವಿ. ಹೇಗೆ ಬಿಡ್ತೀವಿ ಅಂತ ಕೇಳಿದ್ರೆ ಪುಣ್ಯಾತ್ಮರ, ಒಂದಿಷ್ಟು ಅನುಕೂಲ ಆಯ್ತಂದ್ರ, ಸಂಪತ್ತು ಬತ್ತಂದ್ರ ಅವಾಗ ಬಿಡ್ತೀವಿ. ಒಂದಿಷ್ಟು ಸುಂದರವಾಗಿರ್ತಕ್ಕಂಥ ಹೆಂಡತಿ ನನ್ನ ಸಂಗಾತಿಯಾಗಿ ಬಂದಾಗ ಮರೆತು ಬಿಡ್ತೀವಿ. ಅಧಿಕಾರ ಒಂದಿಷ್ಟು ಹೆಚ್ಚು ಬತ್ತಂದ್ರೆ ಮರೆತು ಬಿಡ್ತೀವಿ. ಆದರೆ ನಾವು ಪುಣ್ಯಾತ್ಮರ ಆ ತಾಯಿ ಹಂಗ ಮಗುವಿನ ಕೈ ಹಿಡ್ದಾಳ. ತಾಯಿ ಅಂದ್ರೆ ಗುರು, ಮಗು ಅಂದ್ರೆ ಭಕ್ತ ಶಿಷ್ಯ ಅಂತ ತಿಳ್ಕೋರಿ. ಆ ಮಗು ತಾಯಿ ಕೈ ಹಿಡಿದಾಗ ಬಿಟ್ಟು ಬಿಡ್ತದ. ಸ್ವತಃ ತಾಯಿನೇ ಬಂದು ಮಗುವಿನ ಕೈ ಹಿಡಿದಾಗ ಯಾವ ಕಾಲಕ್ಕೂ ಕೂಡ ತಾಯಿಗೆ ಜೀವನದಗಿಂತ ಘಟನೆಗಳು ಭಾಳ ಬಂದು ಹೋಗ್ಯಾವ. ಆಕೆ ಹಂಗ ಕೈ ಬಿಡುದಿಲ್ಲ. ಹಂಗ ಗುರುಗಳ ನಿಮ್ಮನ್ನೊಮ್ಮೆ ಕೈ ಹಿಡಿದು ಬಿಟ್ರಂದ್ರ ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗತಕ್ಕನ ನಿಮ್ಮನ್ನು ಕೈ ಬಿಡುದಿಲ್ಲ. ಅಂತ ಪರಮ ಪೂಜ್ಯರು ಇವತ್ತು ನಿಮ್ಮ ಗ್ರಾಮಕ್ಕೆ ಆಗಮಿಸ್ಯಾರ ಬಂಧುಗಳು.
ಆಗಮಿಸ. ಅದಕ್ಕೆ ಒಂದು ಘಟನೆಯನ್ನು ಹೇಳಿ ನಾನು ಸಮಯ ಭಾಳ ತೆಗೆದುಕೊಳ್ಳುವುದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಚರಿತ್ರೆ ಪವಾಡವನ್ನು ನಿಮಗೆ ಗಮನಕ್ಕೆ ತಂದು ಕೊಡ್ತೀನಿ. ಅರಕೇರಿ ಸಿದ್ದಪ್ಪ ಮಹಾರಾಜರು ಜನ್ಮ ತಾಳಿದ್ರು ಅರಕೇರಿಯಲ್ಲಿ. ಅವ್ರ ನಿತ್ಯ ಕಾಯಕ ಏನು ಅಂತಂದ್ರೆ ಗುಡ್ಡದೊಳಗೆ ಬಂದು ಕಿಲ್ಲಾರ ಕಾಯಿದು ಮನೆಯೊಳಗೆ ತಂದಿರ್ತಕ್ಕಂಥ ಬುತ್ತಿಯನ್ನು ಭಗವಂತನ ಮುಂದೆ ಎಡೆ ಮಾಡಿ ನೇವೇದ್ಯ ತೋರಿಸಿ ಪ್ರಸಾದ ಮಾಡುದು. ಈ ಹೊಟ್ಟೆ ಕಿಚ್ಚ ಜನ ಇರ್ತೈತಿ ನೋಡ್ರಿ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಏನು ಆಲೋಚನೆ ಮಾಡಬೇಕು ಅಂತ ಕೇಳಿದ್ರ, ಸಾಕ್ಷಾಂತ ಪರಮಾತ್ಮ ಹೋಗಿ ದುರ್ಯೋಧನ ತೆಕ್ಕ ನಿಂತು ಸಂಧಾನ ಮಾಡ್ತಾನೆ. 5 ಹಳ್ಳಿ ಕೊಟ್ಬಿಡು, 5 ಹಳ್ಳಿ ಕೊಟ್ಬಿಡು ಅಂದ್ರು ಕೂಡ ಆವಾಗ ಅವನಿಗೆ ಗಮನಕ್ಕೆ ಬರಲಿಲ್ಲ. ಎಲ್ಲ ಹೋಗ್ಯದ, ಎಲ್ಲ ಹೋಗಿ ಕೊನೆಗೆ ಪುಣ್ಯಾತ್ಮರೇ 18 ದಿವಸ ಇದ್ದ ಮುಗದದ, ಕೋಟಿ ಎಲ್ಲ ನಾಶ ಆಗ್ಯದ. ದ್ವಯಂಪಾನ ಸರೋವರದ ದಂಡಿಗೆ ದುರ್ಯೋಧನ ಬಿದ್ದಾನ. ಸಾವು ಬದುಕಿನ ಮಧ್ಯೆ ಹೋರಾಡ್ಲಕತ್ಯಾನ. ಈ ಭೂಮಿಗೆ ನಾನೇ ಅಧಿಪತಿ ಆಗಬೇಕಂತ ಮೆರದಾವ. ಆ ಮಣ್ಣಿನ ಮೇಲೆ ಬಿದ್ದು ಜೀವ ಬಿಡೋ ಕಾಲಕ್ಕ ಪುಣ್ಯಾತ್ಮ ಅವ ಹೇಳಾಕತ್ಯಾನ, ಕೃಷ್ಣ ಭಗವಂತ ಆಗ ಬಂದಾನ. ದುರ್ಯೋಧನ ಅಂದ, ಈಗ ಬಂದೇನ ಕೃಷ್ಣ ಅಂದ. ಪಾಂಡವರು ಪರವಾಗಿ ನಿಂತ ನನ್ನ ಸೈನ್ಯ ಎಲ್ಲ ಹಾಳು ಮಾಡಿ, ನನ್ನ ಸಂಪತ್ತೆಲ್ಲ ಹಾಳು ಮಾಡಿ ಮತ್ತೆ ಈಗ ಬರ್ತೆ ಅಂತ ನನಗ ವಿಶ್ವಾಸ ಇಲ್ಲಾಗಿತ್ತು, ಭರವಸೆ ಇಲ್ಲಾಗಿತ್ತು, ಬಂದೇನಂದ. ಭಗವಂತ ಹೇಳಿದ, ಈಗೂ ನಾನು ನಿನ್ನ ಹಿತೈಷಿನಿದ್ದೀನಿ, ಹಾಗೂ ನಾನು ನಿನ್ನ ಹಿತೈಷಿನಿದ್ದೀನಿ, ನೀನು ತಪ್ಪು ತಿಳ್ಕೊಂಡಿದ್ದಿ. ಅವಾಗ ದುರ್ಯೋಧನೊಂದು ಮಾತು ಹೇಳ್ತಾನ, ನಾನು ಅಕಸ್ಮಾತ್ ನಿನ್ನ ಗೆಳೆಯನಾಗಿದ್ನಿ ಅಂದ್ರೆ, ನನಗೂ ಹಿಂಗ ಒಳ್ಳೆ ಸಂಸ್ಕಾರ ಸಿಕ್ಕಿತ್ತಂದ್ರ, ನಾನು ಇವತ್ತು ಈ ಸ್ಥಿತಿ ಒಳಗೆ ಇದೇ ಮಣ್ಣು ಆಳಬೇಕಂತ ಏನು ಮಣ್ಣಿನ ಸಲುವಾಗಿ ಮಣ್ಣಾಗಿ ಹೊಂಟಿಲ್ಲ, ಇವತ್ತು ಮಣ್ಣಿನ ಮೇಲೆ ಬಿದ್ದ ನಾನೆಲ್ಲ ಕಳ್ಕೊಂಡು ಅಳು ಸ್ಥಿತಿ ಬರ್ತಲಾಗಿದ್ದು ಕೃಷ್ಣ ಅಂತ ತಿಳ್ಕೊಂಡು ದುರ್ಯೋಧನ ಹೇಳ್ತಾನೆ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಈ ಲೋಕದೊಳಗೆ ಅತಿಥಿಯಾಗಿ ಬಂದಿದ್ದೀವಿ, ಅತಿಥಿಯಾಗಿ ಹೋಗುವುದು. ನಾವೇನನ್ನ ಗಳಿಸಾಕ ಬಂದಿದೀವಿ ಅಂತ ಕೇಳಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನ ಅಂತ ಕಾರುಣ್ಯದ ಕಿರಣವನ್ನು ಪಡಿಲಿಕ್ಕೆ ಮನುಷ್ಯ ಜನ್ಮ ಬಂದೈತಿ. ಅದಕ್ಕೊಬ್ಬ ಸಂತ ಬರಿತನ, ಪಿಕ್ಕಲಿಯ ಸೆಂದಿಯ ಕಡೂಪ ನಗೆಯಲ್ಲಿ ತೈಸೆ ಪಾಂಡವರಂಗಮ್ಮ ಆಸಕ್ಕೆ. ಅದಕ್ಕೆ ಬಂಧುಗಳೇ, ಅಂತ ಸಿದ್ದಪ್ಪ ಮಹಾರಾಜು ಗುಡ್ಡದಾಗಿದ್ದಾಗ ಮಂದಿ ಮನ್ಯಾಗ ಹೆಂಡತಿಗೆ ಕಿವ್ಯಾಗ ತುಂಬಿರು ನೋಡ್ರಿ. ಪ್ರಪಂಚ ಹಾಳಾಗಲ ಕಾರಣ ಏನಂತ ಕೇಳಿದ್ರೆ ಮಂದಿ ಮಾತ ಕೇಳಲಾರ್ದನ್ನ ಕೇಳಾಕತ್ತಿದ್ದೇನು. ಕೇಳಬೇಕಾದದ್ದನ್ನು ಯಾರೂ ಕೇಳ್ತಲ್ಲ. ಅದಕ್ಕೆ ಹೇಳ್ತಾರೆ ಶುದ್ಧ ಸಾರ ಶ್ರವಣ. ನಿನ್ನ ಗಂಡ ನಿನ್ನ ಪ್ರಪಂಚ ಕಡೆ ಗಮನಿಲ್ಲ, ಒಂದು ಹುಚ್ಚತ್ತೈತೆ ಅವಂಗ, ದೇವ್ರ ಹುಚ್ಚತ್ತದ. ಒಬ್ಬರಿಗೆ ಸಂಪತ್ತಿನ ಹುಚ್ಚತ್ತೈತಿ, ಒಬ್ಬರಿಗೆ ಸೌಂದರ್ಯದ ಹುಚ್ಚತ್ತೈತಿ, ಒಬ್ಬರಿಗೆ ಅಧಿಕಾರದ ಹುಚ್ಚತ್ತೈತಿ. ಬಂಧುಗಳೇ, ಸಿದ್ದಪ್ಪ ಮಹಾರಾಜರಿಗೆ ಯಾರ ಹುಚ್ಚತ್ತಿತ್ತು ಅಂತ ಕೇಳಿದ್ರೆ ಅಮ್ಮೋಗ ಸಿದ್ದನ ಹುಚ್ಚತ್ತಿತ್ತು. ಪ್ರತ್ಯಕ್ಷ ಮಾಡ್ಕೋಬೇಕು, ಮಾತನಾಡಬೇಕು. ಮಾಳಿಂಗರಾಯರಿಗೆ ಯಾರದು ಹುಚ್ಚತ್ತಿತ್ತು? ಗುರು ಬೇಡಿದಂಥ ಸಾಹಿತ್ಯ ತಂದು ಗುರುವಿಗೆ ಗಿನ್ನ ಮಾಡಿ ಉಣಿಸ್ಬೇಕು, ಅವನ ಕೃಪೆಗೆ ಪಾತ್ರ, ಅವ್ರಿಗೆ ಹುಚ್ಚತ್ತದ. ಆ ಮಂದಿಗೆ ಏನು ಹುಚ್ಚತ್ತಿತ್ತು? ಚಾರವಾಕರು ಅಂತ ಇರ್ತಾರಲ್ಲ ಊರಾಗ, ನಿಮ್ಮಲ್ಲಿ ಅದಾರಲ್ಲ ಗೊತ್ತಿಲ್ಲ ನನಗ. ಈ ಚಾರ್ವಾಕರು ಅಂತ ಇರ್ತಾರ, ಯಾವಾಗ ಮನಿ ಒಂದಿದ್ದು 3 ಮಾಡಿವ್ ಅಂತೇಳಿ ನೋಡಿರಲ್ ನೀವು. ಮನೆಯೊಂದು 3 ಬಾಗಿಲು, ಎಷ್ಟು ಹೆಸರು ಚಂದ ಅದರ ಧಾರಾವಾಹಿವ್ರಿ. ಮನೆ ಒಂದು 3 ಬಾಗಿಲು, ಹಂಗ ಕಿವ್ಯಾಗ ತುಂಬಿದ್ರು. ಅದಕ್ಕೆ ಬಲ್ಲವ್ರು ಹೇಳ್ತಾರ, ಅಕಸ್ಮಾತ್ ವಿಷ ಹಾಕಿದಂದ್ರೆ ಉಂಡವ್ ಸಾಯ್ತಾನ, ಆದ್ರೆ ಕಿವ್ಯಾಗ ವಿಷ ಹಾಕಿದವ್ರು ಕೇಳಿದವ್ರೆಲ್ಲ ಸಾಯ್ತಾರ. ಆ ಹೆಣ್ಮಗಳು ಬಾವಿ ಜಿಗದು ಬಿಡ್ತಾವ, ಬಾವಿ ಜಿಗಿತಾವ, ಸತ್ತಳು. ಮೂಕ ಫಿರಾದಿ ಕೊಟ್ರು, ಮೂಕಾರ್ಜಿ ಅಂತಾರಲ್ಲ. ಬಂದು ಸಿದ್ದಪ್ಪ ಮಹಾರಾಜರಿಗೆ ಒಯ್ತಾರ. ನಡೀತದ ಕೋರ್ಟ್ನ್ಯಾಗ ವಾಕ್ವಾದ. ನನಗೇನು ಗೊತ್ತಿಲ್ಲ, ಇದು ಗುಡ್ಡದ ಮುತ್ಯಾಗ ಗೊತ್ತಂದ್ರ ಇಂಥ ದಿವಸ ಇವನಿಗೆ ಫಾಸಿ ಅಂತ ಡಿಕ್ಲೇರ್ ಆಗ್ತದ. ಇದು ಮಾತು ಯಾರಿಗೆ ಗುರುತಾಗ್ತದ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ ತಳಮಳ ಕಳಕಳಿ. ಗುರುವಿನಲ್ಲಿ ಕಳಕಳಿ ಇರಬೇಕಂತ, ಶಿಷ್ಯನಲ್ಲಿ ತಳಮಳಿ ಇರಬೇಕಂತ.
ಇಂಥ ಒಂದು ಸಮಯದೊಳಗೆ ಬಹುತೇಕ ಅವರೆಲ್ಲಿ ಹೊರಗಡೆ ಹೋಗುವುದಿಲ್ಲ. ಬೆಳಗಿನ ಜಾವ ಮಾತ್ರ ಪುಣ್ಯಾತ್ಮರ ಹೆಂಗ ಸೂರ್ಯನ ಈ ಬಿದ್ದಿರ್ತಕ್ಕಂಥ ಮಂಜು ಕರಿಗೆ ಹೆಂಗ ಬೆಳಕು ಬರ್ತದಲ್ಲ, ಹಂಗ ಅವರ ಜ್ಞಾನೋಪದೇಶ ನಡೀತದ. ಆದರೂ ನಿಮ್ಮೂರಿಗೆ ಪ್ರೀತಿಲೆ ಬಂದಾರಂದ್ರೆ ಗುರು ಕಳಕಳಿ, ಗುರು ಕಳಕಳಿ. ಮಾತಾಡಬೇಡ, ಒಂದಿಷ್ಟು ಸಮಾಧಾನ ಆಗಿ. ಇದೆಲ್ಲ ಗುಡ್ಡದ ಮುತ್ಯಾಗ ಗೊತ್ತಂದ್ರು ಈ ಮಾತು ಸಿದ್ದಪ್ಪ ಮಹಾರಾಜಗೆ ಅರಿವಾಯ್ತು. ಇಂಥ ದಿವಸನಿಗೆ ಫಾಸಿ ಅಂದ್ರು. ಆವಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಜಜ್ಜಿನ ಶರೀರದೊಳಗೆ ಬಂದು ಪ್ರಕಾಯ ಪ್ರವೇಶ ಮಾಡಿ ಕಟ್ಕಡಿ ಒಳಗೆ ನಿಂದ್ರಿಸ್ಯಾರ. ಅರಕೇರಿ ಸಿದ್ದಪ್ಪಜ್ಜಗ ಏನು ತಪ್ಪು ಮಾಡಿದೆ ಅಂದ್ರು. ಸಾಹೇಬ್ರು, ನನಗೇನೂ ಗೊತ್ತಿಲ್ಲ, ಇದೆಲ್ಲ ಗುಡ್ಡದ ಒಡೆಯಾಗ ಗೊತ್ತಾ, ನನ್ನ ಹೆಂಡತಿನ ಬಡದ ನಾ ಭಯ ಹೋಗೋದನ್ನ ಅಂತ ಹೇಳಿ ನನ್ನ ಮೇಲೆ ಮೂಕು ಫಿರಾದಿ ಕೊಟ್ಟಾರ, ನನಗೆ ಆಗಲಾರದವ್ರಂದ್ರು. ಗುರುವಿನ ಅಂತಃಕರಣ ಬಹಳ ಶ್ರೇಷ್ಠ. ಗುರುವಿನ ಕಾರುಣ್ಯ ಅಂತ ಕರೀತಾರೆ. ಒಮ್ಮೆ ಅಂತ ಸದ್ಗುರು ಒಮ್ಮೆ ನಿಮ್ಮನ್ನ ಅಂತಃಕರಣ ಪೂರ್ವಕವಾಗಿ ತಲೆ ಹಿಡಿದು ಪಾದದೊಳಗೆ ಒಮ್ಮೆ ನೋಡಿಬಿಟ್ರೆ ಸಾಕ್ರೆ, ಹೆಂಗ ಆಮೆ ತನ್ನ ಮಕ್ಕಳಿಗೆ ನೋಡಿದಾಗ ಹೊಡಿ ತುಂಬತದಲ್ಲ, ಹಂಗ ಜನ್ಮ ಪಾವನ ಆಗ್ತದೆ. ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಕಳಕಳಿ ಬಂತು. ಇದು ಏನೂ ಅರಿಲಾರ್ದ ಈ ಮನುಷ್ಯ ಜೀವ ಹೋಗ್ತದತ್ತ ತಿಳ್ಕೊಂಡು, ಇದೊಂದು ನಿಂದ ಪೈಲೆ ಗುಣ ಐತಿ, ನಿನಗೆ ಮಾಪಿ ಮಾಡಿಬಿಡ್ತನು, ಹೋಗ್ಬಿಡಂದ್ಬಿಟ್ಟ. ಜಜ್ಜಿನ ಶರೀರದಾಗಿದ್ದು ಭಗವಂತ. ಸಿದ್ದಪ್ಪ ಮಹಾರಾಜರು ಹೊರಗೆ ಬಂದ್ರು. ಯಾರು ಹೊಟ್ಟೆ ಕಿಚ್ಚು ಪಟ್ಟಿದ್ರೆ, ಯಾರು ಫಿರಾದಿ ಕೊಡಿಸಿದ್ರ ಅಲ್ಲೇ ಪೇಡೆ ಹಂಚಲಕ್ಕತ್ ನೋಡ್ನ. ಬಂದ ಗುಡ್ಡದ ಮುತ್ತೇನ ನಮಸ್ಕಾರ ದರ್ಶನ ಮಾಡ್ಕೊಂಡು ಗುರುವಿಗೆ ಹೋಗಿ ಭೇಟಿ ಆಗ್ಬೇಕು, ಇದು ನನ್ನ ಕಡ್ಯಾಕಾಗಿನ ಎತ್ತೇಳಿ ಹೋದ. ಗುರುಗಳು ಕೇಳ್ತಾರೆ, ಹೆಂಗ್ ಕೇಳ್ತಾರ್ರಿ? ಸಿದ್ದಪ್ಪ, ಅದೇನೋ ನಿನ್ನ ಮ್ಯಾಲೇನೋ ಅಪರಾಧ ಬಂದಿತ್ತ, ಶಿಕ್ಷೆ ಆಗಿತ್ತ, ಫಾಸಿ ಮತ್ತ ಅದರಂದು ಉಳಿದು ಹೆಂಗ ಬಂದಿ ಹೊತ್ತು ಕೇಳಿದ್ರು ಅವ್ರ ಗುರುಗಳು. ನಾ ಮಾಡೇನಂತಾರಂದವ್ರು. ಅವಾಗ ಅರಕೇರಿ ಸಿದ್ದಪ್ಪ ಅಜ್ಜ ಅಂದ್ರತ್ತ, ಯಪ್ಪ ಜಡ್ಜ್ ಅಂದ, ಇದೊಂದು ಪೈಲೆ ಗುಣ ಐತಿ, ನಿನಗೆ ಮಾಪಿ ಅಂದು ಬಿಟ್ಟಿನಿ ಹೋಗಂದ. ಅಲ್ಲಿ ಯಾರು ನಿಮ್ಮಪ್ಪ ಬಂದಿದ್ದನ್ನು ಕೇಳಿದ್ರತ್ತ. ನಾನಾ ಬಂದಿನೋ, ಏನೂ ದೋಷ ಇಲ್ಲದ ಒಬ್ಬ ನಿರಪರಾಧಿ ಹೋಗಬಾರ್ದು ತಿಳ್ಕೊಂಡು ನಂದು ಕಳಕಳಿದಿಂದ ನೀನು ಮಾಡಿರ್ತಕ್ಕಂಥ ಸೇವೆಗೆ ಮನಸ್ಸು ಕೊಟ್ಟಲ್ಲಿ ಬಂದಿನಿ ಅಂತಕ್ಕಂಥ ಮಾತು. ಅದಕ್ಕೆ ನಾವು ಬಂಧುಗಳೇ, ಅಂತ ಗುರು ಬಂದು ನಮ್ಮನ್ನೊಮ್ಮೆ ಕೈ ಹಿಡಿದಂದ್ರ, ಅಂತ ಗುರು ಒಮ್ಮೆ ಬಂದು ಕೈ ಹಿಡಿದಂದ್ರ, ಸಿದ್ಧಾರೂಢ ಅಜ್ಜಗೆ ವಯಸ್ಸಾದಾಗ ಕೈ ಹಿಡಿಲಕತ್ತಿರತ್ತ ಮ್ಯಾಲ ಪೌಂಟಿನ್ಗೆ ಇರೋ ಕಾಲಕ್ಕೆ ಜಗದ್ಗುರು ಸಿದ್ಧಾರೂಢರಿಗೆ. ಅಜ್ಜ ಅಂದಂತ, ನೀವು ಯಾವಾಗ ಕೈ ಬಿಡ್ತೀರಿ ಗೊತ್ತಿಲ್ಲ, ನನ್ನ ಕೈ ನೀವು ಹಿಡಿಯಕ್ಕೆ ಹೋಗ್ಬೇಡ್ರಿ. ಯಾವಾಗ ಬಿಡ್ತೀರಿ ಗೊತ್ತಿಲ್ಲ ನೀವು. ಅವಾಗಿನ ಕಾಲ ಸೇವಾ ಮಾಡ್ತಕ್ಕಂಥ ಕೈ ಇದ್ದು, ಈಗ ಹಂಗಿಲ್ಲಿಗ ಕಾಸು ನೋಡ್ತಕ್ಕಂಥ ಕೈ ಇದಾವ. ಏನು ಸೇವಾ ಮಾಡೋರದ್ರಿ ಈಗೆಲ್ಲ? ಟೈಮ್ ಇಲ್ರಿ ಅಂತಾರೀಗ. ಹಂಗ ಬಂಧುಗಳೇ, ಸಿದ್ಧಾರೂಢ ಅಜ್ಜ ಹೇಳಿದಂತ, ನೀ ನನ್ನ ಕೈ ಹಿಡಿಬೇಡ, ನಾನ್ ನಿನ್ನ ಕೈ ಹಿಡಿದ್ನಿ ಅಂದ್ರೆ ನಿನ್ನ ಆ ದಂಡಿಗೆ ಹೋದ ಮುಟ್ಟಿಸ್ತಾನ, ನಾ ಬಿಡುದಿಲ್ಲ, ನನ್ನ ಕೈ ನೀ ಹಿಡಿಬೇಡ, ನಿಂದ ನಾ ಹಿಡಿತೀನಂದತ್ತ ಬಂಧುಗಳೇ. ಹಂಗ ಇವತ್ತಿನ ದಿನಮಾನದೊಳಗ ಲಕ್ಷಾಂತರ ಭಕ್ತರ ಕೈ ಹಿಡಿದು ದಂಡಿಗೆ ಕರ್ಕೊಂಡು ಹೋಗಿರತಕ್ಕಂಥ ಮಾತಾಡೋ ದೇವ್ರು, ನಡೆದಾಡೋ ದೇವ್ರು, ನಡಿ ನುಡಿ ಒಂದಾಗಿಸಿ ನಮ್ಮ ಬದುಕಿಗೆ ಎಡಿ ಮಾಡಿ ಕೊಟ್ಟಿರ್ತಕ್ಕಂಥವ್ರು, ಅಪ್ಪಗಳ ಪ್ರೀತಿಗೆ ಪಾತ್ರ ಆಗಿರತಕ್ಕಂಥವ್ರು ಅಮೃತಾನಂದ ಅಪ್ಪಗಳು ಬಂದಾರ. ಅವರ ಅಪರೂಪವಾಗಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲ ಆಲಿಸೋಣ. ಅವ್ರ ಮುಖ ನೋಡಿದ್ರೆ ಸಾಕು ನಮ್ಗೆ ಸಂತೋಷ ಆಗ್ತದೆ, ಹೊಡಿ ತುಂಬತದ. ಒಬ್ಬ ಯೋಗಿ, ಒಬ್ಬ ಸತ್ಪುರುಷ, ಒಬ್ಬ ಬ್ರಹ್ಮಜ್ಞಾನಿ ಮುಖದ ಕಳೆ ಹೇಗಿರ್ತೈತಿ ನೋಡಿದ್ರೆ ಸಾಕು ಬಂಧುಗಳೇ, ಧನ್ಯ ಆಗ್ತೀವಿ ನಾವು. ಅದಕ್ಕೆ ಅಂತ ಪರಮ ಪೂಜ್ಯರು ತಮ್ಮೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನೀವು ಮಾಡತಕ್ಕಂಥ ಅಪರೂಪದ ಕಾರ್ಯಕ್ಕೆ ಹೋಗ್ರಿ. ನಾಳೆ ಶ್ರಾವಣದಾಗ ಅವರು ಬೆಳಗಿನ 6 ಗಂಟೆ ಕಾಲ ಕಾರ್ಯ ನಡೀತಿರ್ತದೆ. ಸುತ್ತ 15 ಕಿಲೋಮೀಟರ್ ಯಾವ ಊರಿಲ್ಲಲ್ಲಿ ಜಂಗಲದ, ಆದ್ರೆ ಜಂಗಲದಾಗ ನಿತ್ಯ ಮಂಗಲ್ ಹೆಂಗೆ ನಡೀತೈತಿ ನೋಡ್ರು. ಯಾರಿಗೆ ಹೇಳಂಗಿಲ್ಲ ಅವ್ರು, ನೀವು ಕೂಡ್ರಿ ಹೇಳಂಗಿಲ್ಲ, ಏಳು ಹೇಳಂಗಿಲ್ಲ, ಹ್ಯಾಂಗ ಕೂತಿರ್ತಾರೆ ನೋಡ್ರಿಬೇಕ್ರ. ಇದನ್ನು ಕಲೀಲಿಕ್ಕೆ ಬಂದವ್ರು ನಾವು. ಅದಕ್ಕೆ ನಿಮ್ಗೆ ಹೇಳಿನ ಬದುಕು ಕಿಡಿಕಿದ್ದಂಗಿದು. ಮುಚ್ಚಿದ್ರ ಕತ್ತಲಿ, ತೆರೆದ್ರ ಬೆಳಕು. ಆ ಬೆಳಕಿನ ಜೋಡಿ ಕಸನೂ ಬರ್ತಿರ್ತೈತಿ. ಮತ್ತು ಆ ಕಸ ಹೊಡ್ಯಾಕೊಂದ್ರೆ ಕಸಬರಿಗೆ ಇಟ್ಕೋಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಅಂತ ಅಪರೂಪವಾಗಿರ್ತಕ್ಕಂಥ ಈ ಬದುಕನ್ನ ಉತ್ಸವ ಮಾಡ್ಕೋ. ಬಳ್ಳಿ ಅಂತ ಕರೆದಾರಿಲ್ಲ, ಬಯಕೆಗಳು, ಬಯಕೆಗಳು. ಅದಕ್ಕೆ ಇದನ್ನು ಬಳಸುವಂತಕ್ಕಂಥ ಮಾತು ಕೂಡ ಹೇಳ್ತಾರ. ಈ ಬಯಕೆದ ಬಳ್ಳಿ ಹೆಂಗೈತಿ ಅಂತ ಕೇಳಿದ್ರೆ ಬೇಕು ಬೇಕು ಬೇಕಂತ ಹೊಂಟು ಬಿಟ್ಟಿದ್ವಿ ನಾವು.
ಯಾವಾಗ ನಮಗೆ ಸಾಕಪ್ಪ ನಿರ್ಲಿಪ್ತತೆ ಯಾವಾಗ ಬರ್ತತಿ ಅವಾಗ ಸಂತೋಷದಿಂದ ಇರ್ಲಿಕ್ಕೆ ಬರ್ತದ. ಜಗತ್ತಿನಾಗ ದುಡ್ಡ ದುಗಾನಿ ಸಂಪತ್ತಿದ್ದವ ಸಂತೋಷದಿಂದ ಇರ್ಲಿಕ್ಕೆ ಬರುದಿಲ್ಲ. ಬಂಗಲೆ ಇದ್ದವ ಸಂತೋಷದಿಂದ ಇರ್ಲಿಕ್ಕೆ ಬರುದಿಲ್ಲ. ಏನ್ ಬರ್ತತಿ ಅಂತೀರಿ? ಏನ್ರಿ ಮೊನ್ನೆ 3 ಕೋಟಿ ರೂಪಾಯಿ ಕೊಟ್ಟು ಕಾರ್ ತಂದಾನಂತಾರ ಅಂತಾರಿಲ್ಲ. ಆ ಒಳಗೆ ಕುಂಡವ್ ಹೇಳ್ತಾನ 3 ಕೋಟಿ ಕಿಮ್ಮತ್ತದೈತಿ ಕಾರ್ ಅಂತೇಳಿ. ಈ ಕಾರಿನಿಂದ ಜೀವ ಹೋದ ಬಳಕ ಕಾರಿನಿಂದ ಹೊರಗೆ ತೆಗಿತಾರಿಲ್ರಿ, ಏನ್ ಅಲ್ಲೇ ಒಳಗಿಟ್ಟು ಹಚ್ತಾರೋ? ಅದಕ್ಕೆ 3 ಕೋಟಿ ಕಾರ್ ಇದ್ರು ಕೂಡ ಪುಣ್ಯಾತ್ಮರೇ, ಎಷ್ಟೋ ಕೋಟಿದ ಹೆಲಿಕಾಪ್ಟರ್ ಇದ್ರು ಕೂಡ ಅಲ್ಲಿಂದ ಹೊರಗೆ ತೆಗೆದು ಮತ್ತೆ ಬಿದಿರು ಬಡಿಗಿರಿ ಹಾಕಬೇಕು, ಬೇಕಾದ್ರೆ ಕಂಬಳಿದರು ಮಾಡಬೇಕು. ಇಟ್ಟ ಮಾಡೋದೈತಿ, ಇಟ್ಟ ಜೀವನ ಐತಿ. ಅದಕ್ಕೆ ಗದ್ದಲಕ್ಕೆ ಬೀಳೋದಕ್ಕಿಂತ ಪುಣ್ಯಾತ್ಮರೇ ಸರಳವಾಗಿರತಕ್ಕಂಥ, ಅತ್ಯಂತ ಸರಳವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ಲಿಕ್ಕೆ ನಾವು ಹಿಂದೆ ಅಪ್ಪಗಳನ್ನ ನೋಡಿದೀವಿ. ಇವತ್ತು ಮತ್ತೆ ಪುಣ್ಯಾತ್ಮರೇ ಪರಮ ಪೂಜ್ಯರನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗೈತಿ. ಅಂಥವ್ರು ಈ ಗ್ರಾಮಕ್ಕೆ ಬಂದು ತಮ್ಮ ಸಮಯವನ್ನು ನಮಗೆ ಕೊಟ್ಟು ನಮ್ಮನ್ನೆಲ್ಲರನ್ನ ಒಂದು ದೊಡ್ಡ ಕೃತಾರ್ಥರಾಗಿ ಮಾಡಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ಎರಡೂ ಕೈಗಳಿಂದ ನಮಸ್ಕಾರಗಳು ಹೇಳಿ, ಅವರ ಅಪರೂಪವಾಗಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರ ಆಲಿಸೋಣ. ದಯವಿಟ್ಟು ಕೂಸುಗಳು ಅಳುವಂಥ ವ್ಯವಸ್ಥೆ ಮಾಡಬೇಡ್ರಿ. ನಿಮ್ಮ ಕೂಸುಗಳು ಯಾರು ಅಳ್ತಿದ್ದಾನೆ ಅಲ್ಲಿ ಗಾಳಿ ಕರ್ಕೊಂಡು ಕೂಡ್ರಿ. ನಿಮಗೆ ಅಳಿಸ್ಬೇಡ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಅತ್ತ ದೊಡ್ಡವರಾಗ್ಯಾರು. ಆದರೆ ಅವರೊಂದೊಂದು ಅಪರೂಪವಾದಂಥ ಮಾತುಗಳು ಕಿವಿಯೊಳಗೆ ಬೀಳೋ ಕಾಲಕ್ಕೆ ತೊಂದರೆ ಆಗಬಾರ್ದು. ತಿಂತಿನಿ ಮೌನಪ್ಪಗ ಉಪದೇಶ ಮಾಡೋ ಕಾಲಕ್ಕೆ ನದಿ ಭಾಳ ಸಪ್ಪಳ ಮಾಡ್ತತೆ, ಕೃಷ್ಣ ನದಿ. ಅವಾಗ ಗುರು ಶಾಪ ಹಾಕಿಬಿಟ್ಟತ್ತ. ಅಲ್ಲಿ ನೋಡ್ಬೇಕಾರೆ ನದಿ ಇವತ್ತಿಗೆ ಕೂಡ ಸಪ್ಪಳ ಮಾಡಲ್ಲ. ಹಂಗೆ ಸಪ್ಪಳಿಲ್ದಂಗೆ ಅವ್ರ ಮಾತುಗಳನ್ನು ನೀವು ಆಲಿಸ್ರತ್ತೆ ಹೇಳಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.